ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಸೋಯಾ ಚಂಕ್ಸಿಂದ ಇನ್ಸ್ಟಂಟಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ತುಂಬಾ ಹೆಲ್ದಿಯಾಗಿ ಹಾಗೆಯೇ ಟೇಸ್ಟಿಯಾಗಿ ಕೂಡ ಇದೆ ಇದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಪ್ರಿಪೇರ್ ಮಾಡಿ ಕೊಡ್ಬೋದು. ಕೇವಲ ಒಂದು ಸ್ವಲ್ಪ ತರಕಾರಿಗಳಿದ್ದರೆ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಗಂಟೆಯಲ್ಲೆಲ್ಲ ಇದು ಪ್ರಿಪೇರ್ ಮಾಡ್ಕೊಳ್ಬೋದು. ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದರೆ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸೋಯಾ ಚಂಕ್ಸನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ತಗೊಂಡು ಅದಕ್ಕೆ ಕುದಿಯುವಂತಹ ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ತುಂಬಾ ಕುದ್ದಿರಬೇಕು. ಅದನ್ನು ಹಾಕಿದಾಗ ನೋಡಿ ಈ ಥರ ನೊರೆಯಾಗಿ ಬರುತ್ತೆ. ಸೋಯಾ ಚಂಕ್ಸ್ ಎಲ್ಲ ಅದನ್ನು ಹೀರ್ಕೊಂಡು ಚೆನ್ನಾಗಿ ನಮಗೆ ನೆಂದು ಸಿಗುತ್ತೆ. ಈ ಥರ ನಮಗೆ ಬೇಗ ರೆಡಿ ಆಗಬೇಕು ಅಂತಂದರೆ ಹೀಗೆ ಮಾಡ್ಬೋದು. ಅಥವಾ ಟೈಮ್ ಇದೆ ಅಂತಂದರೆ ಒಂದು ಅರ್ಧ ಗಂಟೆಗಳ ಕಾಲ ತಣ್ಣೀರಲ್ಲಿ ಕೂಡ ಈ ಥರ ನೆನೆಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸೋಯಾ ಚಂಕ್ಸ್. ಅದನ್ನು ಈಗ ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನಿಲ್ಲಿ ಈಗ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಂಡು ಇಟ್ಟಿದ್ದೀನಿ. ನಾನು ಒಂದು ಸ್ವಲ್ಪ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಮತ್ತು 2 ಗೆಡ್ಡೆ ಆಗುವಷ್ಟು ಈರುಳ್ಳಿ ಇದೆ. ಆಮೇಲಿಂದ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಬೀನ್ಸ್, ಕ್ಯಾರೆಟ್, ನೀವು ಯಾವುದು ತರಕಾರಿ ಬೇಕು ನಿಮಗೆ ಇಷ್ಟ ಬಂದಂಥದ್ದು ಹಾಗೆ ಹಾಕ್ಕೊಳ್ಬೋದು. ಆಲೂಗೆಡ್ಡೆನ ಕೂಡ ಇದಕ್ಕೆ ತಗೊಂಡು ಹಾಕ್ಕೊಳ್ಬೋದು. ಆಮೇಲೆ ಇದಾದ ನಂತರ ಸ್ವಲ್ಪ ಸೊಪ್ಪು ತಗೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪಿದೆ. ಆಮೇಲಿಂದ ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಹಸಿ ಮೆಣಸು, ಖಾರಕ್ಕೆ ಎಷ್ಟು ಬೇಕಷ್ಟು, ಕೊತ್ತಂಬರಿ ಸೊಪ್ಪು, ಆಮೇಲಿಂದ ಸಬ್ಬಸಿಗೆ ಸೊಪ್ಪು. ಪ್ರತಿಯೊಂದು ತರಕಾರಿ ಆಮೇಲೆ ಸೊಪ್ಪು ಯಾವುದೇ ಇರಲಿ ತುಂಬ ಸಣ್ಣಕ್ಕೆ ಅಂದರೆ ಫೈನಾಗಿ ಹೆಚ್ಚಿಕೊಂಡಿಟ್ಟಿರಬೇಕು. ಈ ಸೈಡಲ್ಲಿ ಬಿಸಿನೀರಲ್ಲಿ ಹಾಕಿದಂತಹ ಸೋಯಾ ಚಂಕ್ಸು ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ. 10 ನಿಮಿಷ ಹಾಗೆಯೇ ಬಿಟ್ಟಿದ್ದಾಗ ನೋಡಿ ಈ ಥರ ಬಂದಿದೆ. ಈಗ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ಒಂದು ಸ್ಟ್ರೈನರನ್ನು ತಗೊಂಡಿದ್ದೀನಿ. ನೀರನ್ನು ಸಪ್ರೇಟ್ ಮಾಡಿ ತರಬೇಕು. ಇನ್ನಿದನ್ನು ನಾವು ಏನು ಮಾಡಬೇಕು ಅಂತಂದರೆ ಹಿಂಡಿಕೊಂಡು ನೀರನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಇನ್ನು ತುಂಬಾ ಬಿಸಿಯಾಗಿರೋದ್ರಿಂದ ಹಿಂಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಮೇಲಿಂದ. ಈಗ ತುಂಬಾ ಸುಲಭ ಆಗುತ್ತೆ ನೋಡಿ. ಹಿಂಡ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ತೆಕ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈಗ ಪ್ರತಿಯೊಂದನ್ನು ಕೂಡ ಈ ಥರ ನೀರನ್ನೆಲ್ಲ ಹಿಂಡಿ ತೆಕ್ಕೊಂಡು ಸರಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಈಗ ಸೈಡಲ್ಲಿ ಇಡ್ತೀನಿ. ಇನ್ನೊಂದು ಸಣ್ಣ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವಾನ ತಗೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಕೂಡ ಹಾಕ್ಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಬಾಂಬೆ ರವಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಕೂಡ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಬೇಕು. ಇದನ್ನು ಈಗ ನಿಮಗೆ ಬೇಕು ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು. ಯಾಕಂದರೆ ಇದನ್ನು ನಾವು ನೆನೆಯೋದಕ್ಕೆ ಬಿಡಬೇಕು ಒಂದು 5 ನಿಮಿಷ. ನಾನಿಲ್ಲಿ ಮತ್ತೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನಿದನ್ನು ಮುಚ್ಚಳನ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಆಮೇಲೆ ನಾವಾಗಲೇ ಹಿಂಡಿ ಇಟ್ಟಂತಹ ಸೋಯಾ ಚಂಕ್ಸ್ ಕೂಡ ಇದೆಯಲ್ಲ, ಇದನ್ನೀಗ ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಫೈನಾಗಿ ನಿಮಗೆ ಪುಡಿ ಮಾಡೋದಕ್ಕೆ ಆಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ರುಬ್ಬಿಕೊಂಡು ತರಬೇಕೀಗ. ಈಗಾಗಲೇ ರುಬ್ಬಿ ತಂದಿದ್ದೀನಿ ನೋಡಿ. ಇಷ್ಟಾಗಿದೆ. ಇದು ಸ್ವಲ್ಪ ತರಿ ಆಗಿದೆ ಅಷ್ಟೇ. ಇಷ್ಟಿದ್ರೆ ಸಾಕಾಗತ್ತೆ. ಇದನ್ನು ತೆಗೆದಿನಿ. ಇದೀಗ ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸನ್ನೆಲ್ಲ ಹಾಕಿ ಆದ ನಂತರ ನಾವಾಗಲೇ ಬಾಂಬೆ ರವಾನ ನೆನೆಸೋದಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಈ ಸೋಯಾ ಚಂಕ್ಸಿನ ಜೊತೆಗೇ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಹೆಚ್ಚಿಟ್ಟಂತಹ ತರಕಾರಿಗಳೆಲ್ಲ ಇದೆಯಲ್ಲ, ಕ್ಯಾಬೇಜ್, ಆಮೇಲಿಂದ ಕ್ಯಾರೆಟ್, ಬೀನ್ಸ್ ಆಗಿರ್ಬೋದು, ಕ್ಯಾಪ್ಸಿಕಮ್ಮು, ಸೊಪ್ಪಿನ ತರಕಾರಿಗಳನ್ನು ಕೂಡ ಇದರ ಜೊತೆಗೇ ಹಾಕ್ಕೊಳ್ಬೇಕು. ಪ್ರತಿಯೊಂದನ್ನು ಕೂಡ ಅಷ್ಟೇ ತುಂಬಾ ಅಂದರೆ ಅಷ್ಟು ಸಣ್ಣಕ್ಕೆ ಹೆಚ್ಚಿರಬೇಕು. ನಾನು ಆಗಲೇ ಹೇಳಿದಂತೆ ಇನ್ನೂ ತರಕಾರಿಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಬೇಕು ಅಂತಂದರೆ ಆಲೂಗೆಡ್ಡೆನ ಕೂಡ ಹಾಕ್ಕೊಳ್ಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಬೇರೆ ಇನ್ನು ಯಾವ ತರಕಾರಿಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ಹೆಚ್ಚಿಟ್ಟಂತಹ ತರಕಾರಿಗಳನ್ನು ಹಾಕಿದ್ದಾಯಿತು. ಆಮೇಲಿಂದ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಇನ್ನು ಇದಕ್ಕೆ ಮುಂದಕ್ಕೆ ಏನೆಲ್ಲ ಹಾಕಬೇಕು ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಿದಾಗ ನಿಮಗೆ ಸ್ವಲ್ಪ ಗಟ್ಟಿ ಅನಿಸ್ತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ನೀರು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೈಯಲ್ಲಿ ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಅಷ್ಟು ಹದಕ್ಕೆ ಮಾತ್ರ ಇದನ್ನು ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಈಗಾಗಲೇ ಒಂದು ಸ್ವಲ್ಪ ನೀರನ್ನು ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸರಿಯಾಗಿ ಮಿಕ್ಸ್ ಆಯಿತು ಅಂದಾಗ
ಇಡ್ಲಿ ತಟ್ಟೆನ ತಗೊಂಡು ಅದಕ್ಕೆ ಎಣ್ಣೆನ ಹಚ್ಚಬೇಕು. ಈಗ ಈ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾವು ಹಿಟ್ಟನ್ನು ಹಾಕಿದರೆ ತುಂಬ ಬೇಗನೆ ತೆಗೆಯೋದಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಅದು ಅಂಟುಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇಡ್ಲಿ ತಟ್ಟೆ ಮೇಲೆ ನೋಡಿ ಈ ಥರ ಎಣ್ಣೆನೆಲ್ಲ ಹಾಕಿ ಆದ ನಂತರ ಹಿಟ್ಟನ್ನು ಕೈಯಲ್ಲಿ ಈ ಥರ ಉಂಡೆಯಾಗಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ಅದಕ್ಕೆ ಎಷ್ಟು ಇಡ್ಲಿ ತಟ್ಟೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅಷ್ಟೇ ಲೈಟಾಗಿ ಮೇಲಿಂದ ಪ್ರೆಸ್ ಮಾಡ್ತಾ ಬನ್ನಿ. ತುಂಬ ಒತ್ತೋದಕ್ಕೆ ಹೋಗಬೇಡಿ. ಜಸ್ಟ್ ಹೀಗೆ ಹಾಕಿದ ನಂತರ ಹೀಗೆ ಮಾಡೋದ್ರಿಂದ ತುಂಬ ಸುಲಭವಾಗಿ ನಮಗೆ ತೆಗೆಯೋದಕ್ಕೂ ಈಸಿಯಾಗಿ ಬರುತ್ತೆ. ನೀವೇನಾದರೂ ಉಂಡೆಗಳನ್ನಾಗೆ ಮಾಡಿ ಹಾಗೆ ಇಡಬೇಕು ಅಂತಂದರೆ ಹಾಗೂ ಮಾಡಿ ಇಟ್ಕೊಳ್ಬೋದು, ಅಥವಾ ಇಡ್ಲಿ ತಟ್ಟೆಯಲ್ಲಿ ಹೀಗೆ ಹಾಕಿದರೆ ಹಾಗೂ ಕೂಡ ಮಾಡ್ಕೊಳ್ಬೋದು. ಪ್ರತಿಯೊಂದನ್ನು ಕೂಡ ನಾನು ಹೀಗೇ ಇಡ್ಲಿ ತಟ್ಟೆಯಲ್ಲೇ ಹಾಕಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಇನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟರಾಯಿತು. ಒಂದು 20 ನಿಮಿಷದಿಂದ 25 ನಿಮಿಷ ಅಥವಾ ಅರ್ಧ ಗಂಟೆ ಆದರೂ ಬೇಯಿಸಬೇಕಾಗತ್ತೆ. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ಆಯಿತು. ತುಂಬಾ ಹೆಲ್ದಿಯಾಗಿರುತ್ತೆ, ಆಮೇಲೆ ಟೇಸ್ಟಿಯಾಗಿ ಇರುತ್ತೆ ಕೂಡ. ತುಂಬ ಡಿಫ್ರೆಂಟಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು. ಸೋಯಾ ಚಂಕ್ಸ್ ಇದು ಎಲ್ಲ ಮಾಡಿ ಈ ಥರ ತಿನ್ನೋದ್ರಿಂದ. ಈಗಾಗಲೇ ಅರ್ಧ ಗಂಟೆ ಆಗಿದೆ, ಬೆಂದಿದೆಯೋ ಇಲ್ಲೋ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಡು ಬಿಡೋಣ. ಚಾಕುವಿನ ಸಹಾಯದಿಂದ ನೋಡಿದಾಗ ನೋಡಿ ಈ ಥರ ಅಂಟ್ಕೊಳ್ಳೋದೇ ಇದ್ದರೆ ಇದು ಬೆಂದಿದೆ ಅಂತ ಅರ್ಥ. ಇನ್ನು ಇದನ್ನು ತೆಗೆದು ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ. ಒಂದು 5 ರಿಂದ 10 ನಿಮಿಷ ಹಾಗೆಯೇ ಆರಿದಾಗ ನಿಮಗೆ ಚೆನ್ನಾಗಿ ಎದ್ದು ಬರುತ್ತೆ. ತುಂಬ ಸಾಫ್ಟಾಗಿ ಬಂದಿದೆ. ಶಾಲೆಗೆ ಮಕ್ಕಳಿಗೆ ಟಿಫಿನಿಗೆಲ್ಲ ಹಾಕ್ಕೊಟ್ರೆ ಇದನ್ನು ತಿಂತಾರೆ ಮಕ್ಕಳು. ಯಾವತ್ತು ನಾವು ಒಂದೇ ರುಚಿಯಾದಂತಹ ಸೋಯಾ ಚಿಂಗ್ಸಿಂದ ಎಲ್ಲ ಕಬಾಬ್ ಮಾಡ್ಬೋದು ಅಥವಾ ಮಂಚೂರಿಯನ್ ಎಲ್ಲ ಮಾಡ್ತೀವಲ್ಲ, ಈ ಥರದೊಂದು ಡಿಫ್ರೆಂಟಾಗಿ ಹೀಗೆ ಮಾಡೋದ್ರಿಂದ ಡಿಫ್ರೆಂಟ್ ಆದ ಟೇಸ್ಟನ್ನು ಕೂಡ ನಾವು ನೋಡ್ಕೊಳ್ಬೋದು. ತರಕಾರಿ ಕೂಡ ಜೊತೆಗೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ತುಂಬಾ ಸಾಫ್ಟಾಗಿ ಬಂದಿರೋದನ್ನು ನೀವು ಗಮನಿಸ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇನ್ನು ಕಾಯಿ ಚಟ್ನಿ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು. ಸೋಯಾ ಚಂಕ್ಸನ್ನು ಬಳಸ್ಕೊಂಡು ತುಂಬಾ ಈಸಿಯಾಗಿ ಹಾಗೆಯೇ ಕಡಿಮೆ ಸಮಯದಲ್ಲಿ ಯಾವ ಥರ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಹೊಸ ವಿಡಿಯೋದೊಂದಿಗೆ ಮುಂದೆ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.